ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಕೆಸೆಟ್ ಪರೀಕ್ಷೆಯನ್ನು ಬರೆದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಗಳಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ, ಕಳೆದ 3 ಪರೀಕ್ಷೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದೆ. ನಮ್ಮ ಶಕ್ತಿ ಮೀರಿ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಫಲಿತಾಂಶ ಕೊಡುವಂಥದ್ದಕ್ಕೆ ನಮ್ಮ ತಂಡ ಶ್ರಮಿಸಿದೆ. ಈ ವರ್ಷ ಏನು 2025ನೇ ಸಾಲಿನಲ್ಲಿ ನಾವು ನಡೆಸಿದಂತಹ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಈಗಾಗಲೇ ಅರ್ಹತೆ ಗಳಿಸಿರುವಂಥವರು ಮತ್ತು ಪ್ರತಿ ವರ್ಷ ನಾವು ನಡೆಸೋದ್ರಿಂದ ಮುಂದಿನ ನವೆಂಬರಲ್ಲಿ ನಡೆಯುವಂತಹ ಪರೀಕ್ಷೆಗೆ ಕೆಲವರು ಸಿದ್ಧತೆ ನಡೆಸ್ತಿರ್ತೀರ. ನಾವು ತಮಗೆ ಕೆಲವು ಪ್ರಾಧಿಕಾರದ ವತಿಯಿಂದ ತಪ್ಪು ಮಾಹಿತಿಗಳು ಇರಬಾರ್ದು, ತಮಗೆ ಒಂದು ಸ್ಪಷ್ಟತೆ ಇರಬೇಕು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ನಾನು ತಮ್ಮ ಮುಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಕೆಸೆಟ್ ಪರೀಕ್ಷೆ ನಡೆಸುವಂತಹ ಏಜೆನ್ಸಿಯನ್ನು ಆಗಿ ನೇಮಕಾತಿ ಮಾಡಿದೆ. ಕೆಸೆಟ್ ಪರೀಕ್ಷೆಗೆ ಒಂದು ತಂಡವನ್ನು ಸಹ, ಅಂದರೆ ಉಪಕುಲಪತಿಗಳು, ನಿವೃತ್ತ ಒಬ್ಬರು ಉಪಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಸಹ ರಚನೆ ಮಾಡಿರುತ್ತೆ. ಸ್ಟೀರಿಂಗ್ ಕಮಿಟಿ ಮತ್ತು ಮಾಡ್ಯುಲೇಷನ್ ಕಮಿಟಿ ಅಂತ ಎರಡಿರುತ್ತೆ. ಬೇರೆ ರಾಜ್ಯದ ಕೆಲವು ವೈಸ್ ಚಾನ್ಸಲರ್ ಸಹ ಕಮಿಟಿಯಲ್ಲಿರ್ತಾರೆ. ಕೇವಲ ನಾವು ಪರೀಕ್ಷೆಯನ್ನು, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬಿಟ್ಟು ಒಂದು ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಡುವಂಥದ್ದು ಅಷ್ಟೇ ಅಲ್ಲ ಪ್ರಕ್ರಿಯೆ. UGC ಗೈಡ್ಲೈನ್ಸ್ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂಥದ್ದಕ್ಕೆ ಸಹ ಮಾನದಂಡಗಳು, ಮಾರ್ಗಸೂಚಿಗಳಿದ್ದಾವೆ. ನಂತರ ಪರೀಕ್ಷೆ ನಡೆಸುವಂಥದ್ದಕ್ಕೆ ಮತ್ತು ರಿಸಲ್ಟ್ ಪಬ್ಲಿಷ್ ಮಾಡುವಂಥ ಎಲ್ಲ ಹಂತದಲ್ಲಿ UGCದು ಒಂದು ಮಾರ್ಗಸೂಚಿಗಳಿದೆ. ಅದನ್ನು ಕಡ್ಡಾಯವಾಗಿ ನಾವು ಪಾಲನೆ ಮಾಡಬೇಕಾಗುತ್ತೆ. ಮತ್ತು ನಾವು ಪರೀಕ್ಷೆ ನಡೆಸಿದ ನಂತರ UGC ಅವರು ಬಂದು ನಮಗೆ ಒಂದು ಪರಿಶೀಲನೆ ಮಾಡಿ ಮತ್ತು ಮುಂದಿನ ಪರೀಕ್ಷೆಗಳನ್ನ ನಡೆಸುವಂಥದ್ದಕ್ಕೆ ಒಂದು ಅನುಮತಿ ಕೊಡುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ, ಅಫಿಷಿಯಲಿ ಪ್ರಕ್ರಿಯೆಗಳು. ಈಗ ಕಳೆದ ಒಂದು ವಾರದಿಂದ ನಾವೇನು ಕೆಸೆಟ್ 2025 ಪರೀಕ್ಷೆಯನ್ನು ನಡೆಸಿ ಪ್ರಮಾಣ ಪತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಕ್ಕೆ ತಮ್ಮನ್ನು ಕರೆದು ದಾಖಲೆಯನ್ನು ಪರಿಶೀಲನೆ ಮಾಡಿ ತಮಗೆ ಪ್ರಮಾಣ ಪತ್ರ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಮಧ್ಯೆ ಒಂದೆರಡು ಬ್ರೇಕಿಂಗ್ ನ್ಯೂಸ್ ಅಂತ ಕೆಲವು ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಏನು, KEA ಎಡವಟ್ಟು ಟೈಟಲ್ಲು, ಮತ್ತು ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕನಸು ಕಂಡಂತಹ ವಿಶೇಷ ಚೇತನ ಮಹಿಳೆಗೆ ಅನ್ಯಾಯ, ಈ ರೀತಿದು ಈ ಎರಡು ವಿಚಾರನ ನಾನು ತಮಗೆ ಕ್ಲಾರಿಫೈ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಂದೆ ಇದ್ದೀನಿ. ನೋಡಿ, ಕೆಸೆಟ್ 2025 ನೋಟಿಫಿಕೇಷನ್ ಮಾಡಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ತಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. 22/8/2025 ನಾವು ಕೆಸೆಟ್ಟಿಗೆ ನೋಟಿಫಿಕೇಷನ್ ಪಬ್ಲಿಷ್ ಮಾಡ್ತೀವಿ. ಅದು ಆದ ನಂತರ ಕೆಸೆಟ್ ನೋಟಿಫಿಕೇಷನ್ ನಾವು 22/8/2025 ಮಾಡಬೇಕು ಅಂತಂದರೆ ಅದಕ್ಕಿಂತ ಹಿಂದೆ 1-2 ತಿಂಗಳು ನಮ್ಮದು ತಂತ್ರಾಂಶವನ್ನು ಸಿದ್ಧಪಡಿಸುವಂತಹ ಎಲ್ಲ ಶ್ರಮ ಅದರಲ್ಲಿ ಅಡಗಿರುತ್ತೆ. ಇವತ್ತು ತಾವೆಲ್ಲ ಏನು ಮೀಸಲಾತಿಯನ್ನು ಕ್ಲೈಮ್ ಮಾಡ್ತೀರಾ, ಅದನ್ನು ತಾವು ಏನು ಕಂದಾಯ ಇಲಾಖೆಯಲ್ಲಿ ಪ್ರಮಾಣ ಪತ್ರಗಳನ್ನು ಪಡೆದಿರ್ತೀರಾ, ಆನ್ಲೈನಲ್ಲೇ ನಮ್ಮ ತಂತ್ರಾಂಶದಲ್ಲಿ ಫೆಚ್ಚಾಗಿ ಡಿಸ್ಪ್ಲೇ ಆಗುವಂಥದ್ದು. ಉದಾಹರಣೆಗೆ ತಾವು 2A ಸರ್ಟಿಫಿಕೇಟ್ RD ನಂಬರ್ ಹಾಕ್ಬಿಟ್ಟು ಇಲ್ಲಿ ನೀವು 3A ಅಂತೇನು ಹಾಕೋದಕ್ಕೆ ಬರಲ್ಲ, ತಮಗೆಲ್ಲರಿಗೂ ಗೊತ್ತಿದೆ, ಫೆಚ್ ಆಗುವಂಥದ್ದು. 25ನೇ ತಾರೀಕು ಅಂದರೆ ನಮ್ಮ ನೋಟಿಫಿಕೇಷನ್ನಾಗಿ 3 ದಿವಸದ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಆದೇಶ ಬರುತ್ತೆ. ಇನ್ನು ಮುಂದೆ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಒಳ ಮೀಸಲಾತಿಯನ್ನು SCA, SCB, SCCಯನ್ನು ಪರಿಗಣಿಸಿ ಮಾಡುವಂಥದ್ದು, ಯಾರೆಲ್ಲ ಅರ್ಹತೆ ಇರುವಂಥದ್ದು ಪರಿಗಣಿಸಬೇಕು, ಇದೆಲ್ಲ ಹೇಳ್ತಾರೆ. ಅಂದರೆ ನಮ್ಮ ನೋಟಿಫಿಕೇಷನ್ ಆಗಿತ್ತು ಆ್ಯಕ್ಚುಲಿ, ಅಷ್ಟೊತ್ತಿಗೆ ಅರ್ಜಿನ ತಗೊಳ್ತಾ ಇದ್ವಿ. ಇನ್ನು ಕಂದಾಯ ಇಲಾಖೆಯಲ್ಲಿ ಇದು ಆದೇಶ ಬಂದ ನಂತರ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ. ನಾವು ಒಳ ಮೀಸಲಾತಿ ಅಳವಡಿಸ್ಕೊಳ್ಬಾರ್ದ? ನಾವು ಸರ್ಕಾರದ ಜಸ್ಟ್ 3 ದಿನ ಅಷ್ಟೇ ಆಗಿದೆ ನಮ್ಮ ನೋಟಿಫಿಕೇಷನ್ ಆಗಿ, ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ನಾವು ಕಂದಾಯ ಇಲಾಖೆ ಜೊತೆ, ಸಮಾಜ ಕಲ್ಯಾಣ ಇಲಾಖೆ ಜೊತೆ ಎಲ್ಲ ನಾವು ಸಂಪರ್ಕ ಮಾಡಿದ್ವಿ. ಅವರಿಗೆ ನಮ್ಮದೇನಾದರೂ ಅಪ್ಲಿಕೇಶನನ್ನು ಎಕ್ಸ್ಟೆಂಡ್ ಮಾಡೋಣ ಇನ್ನೊಂದು ಸ್ವಲ್ಪ ದಿವಸ, ಅವರಿಗೆ RD ನಂಬರು ಯಾವಾಗ ಇಶ್ಯೂ ಆಗುತ್ತೆ ಅಂತ.
ಆದರೆ ಅದು ನಮ್ಮ ಏನು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ನಿಗೆ ಏನಿತ್ತೋ 19/9/2025 ಅಲ್ಲಿವರೆಗೆ SC-A-B-Cಗೆ RD ನಂಬರ್ ಇಶ್ಯೂ ಆಗಲಿಲ್ಲ. ಆದರೆ ಒರಿಜಿನಲಿ ನಮ್ಮ ಅಪ್ಲಿಕೇಶನಲ್ಲಿ ಏನು ಡಿಸೈನ್ ಮಾಡಿದ್ವಿ, SC ಅಂತ ಯಾರು ಕ್ಲೈಮ್ ಮಾಡ್ತಾರೆ ಅವರು SC ಸರ್ಟಿಫಿಕೇಟ್ ಅಂತೂ ಇಟ್ಕೊಂಡಿರ್ತಾರೆ, ಅವರು RD ನಂಬರ್ ಹಾಕಿದರೆ SC ಅಂತ ನಮಗೆ ರೆಕಾರ್ಡ್ ಆಯಿತು. ಈಗ ನಮ್ಮ ಹತ್ರ ಇರುವಂಥದ್ದು ನಮ್ಮ ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಆದೇಶ ಇರಲಿಲ್ಲ. ಹಾಗಾಗಿ ನಾವು SC ಡೇಟಾವನ್ನು ಕಲೆಕ್ಟ್ ಮಾಡಿದ್ವಿ. ನಮ್ಮ ಲಾಸ್ಟ್ ಡೇಟನ್ನು 19/9/2025 ನಾವು ಅರ್ಜಿ ತಗೊಂಡಿದ್ವಿ. ಅಲ್ಲಿವರೆಗೆ ಸಹ SC-A-B-C ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ RD ಸಂಖ್ಯೆ ಇರುವಂತಹ ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಇಶ್ಯೂ ಮಾಡಲಿಲ್ಲ. ಹಾಗಾಗಿ ನಾವು ನಿಮ್ಮ RD ನಂಬರ್ ಒಳಪಟ್ಟಂಥದ್ದನ್ನು ನಾವು ದಾಖಲೆ ಸಂಗ್ರಹ ಮಾಡುವಂಥದ್ದು ಸಾಧ್ಯ ಆಗಲಿಲ್ಲ. ಆದರೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದರೆ ಒಂದಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ, ಹಾಗೂ ನಾವು ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು ಅಂತಂದರೆ, ನಮಗೆ ಒಂದು ಸರಿ ಏನಾದರೂ ಎಕ್ಸಾಮ್ ಆದರೆ ಯಾರು ಸಿಗಲ್ಲ, ಎಕ್ಸಾಮ್ ಸ್ವಲ್ಪ ಡಲ್ ಆಗಿದ್ದರೆ ಅವ್ರು ಯಾರೂ ಈ ಕಡೆ ತಿರುಗಿ ನೋಡಲ್ಲ. ಅದಕ್ಕೆ ನಾವು ತಾವು ಹಾಲ್ ಟಿಕೆಟ್ ಪಡೆಯುವಂಥದ್ದಕ್ಕೆ ನಾವೇನು ಎನೇಬಲ್ ಮಾಡಿದ್ವಿ, ಅದು ಯಾವಾಗ, ನಮ್ಮದು ನವಂಬರ್ 2ನೇ ತಾರೀಕು ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಅಂತಂದರೆ 24/10/2025 ಅಂದರೆ 24/10/2025 ಅಂತಂದರೆ ನೋಡಿ ಲೆಕ್ಕ ಹಾಕಿ ನೀವೇನೆ, ಒಂದು 8-9 ದಿವಸದ ಮೊದಲು ನಾವು ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿರುವಂಥದ್ದು. ಎಷ್ಟು ಸಮಯ ಆಗಿರುತ್ತೆ, ಸರ್ಕಾರದ ಆದೇಶ ಬಂದಿದೆ, ಒಳ ಮೀಸಲಾತಿಯಲ್ಲಿ ಯಾವ್ಯಾವ ಜಾತಿ ಬರುತ್ತೆ ಎಲ್ಲ ಮಾಹಿತಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. 24/10/2025 ಹಾಲ್ ಟಿಕೆಟ್ ಬಿಡುವಂತಹ ಸಂದರ್ಭದಲ್ಲಿ ಯಾರ್ಯಾರು KCETಗೆ SC ಅಂತೇಳಿ ಅರ್ಜಿಯನ್ನು ಹಾಕಿದ್ರು ಅವರ ಅರ್ಜಿಗಳನ್ನು ನಾವು ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಎನೇಬಲ್ ಮಾಡಿದ್ವಿ. ನಾವು ಡಿಟೈಲ್ ನೋಟಿಫಿಕೇಷನ್ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ವಿ, ತಾವು KCETಲ್ಲಿ SC ಅಂತೇಳಿ ಕ್ಲೈಮ್ ಮಾಡಿದ್ದೀರಾ, ಆದರೆ ಸರ್ಕಾರ SC ಒಳ ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದೆ, SC-A ಬರ್ತೀರಾ ತಾವು, B ಬರ್ತೀರಾ, C ಬರ್ತೀರಾ, ದಯಮಾಡಿ ತಾವು SC ಅಂತ ಹಾಕಿರೋದ್ರಿಂದ ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕಿಂತ ಮೊದಲು ತಾವು ನಮೂದಿಸಿ ಅಂತ ಹೇಳಿದ್ದೀವಿ, ತಮ್ಮ ಅರ್ಜಿಯನ್ನು ಎನೇಬಲ್ ಮಾಡಿದ್ದೀವಿ, ತಾವೆಲ್ಲರೂ ತಮಗೆ ಯಾವುದು A ಬರುತ್ತೆ, B ಬರುತ್ತೆ, C ಬರುತ್ತೆ ತಾವು ಹಾಕಿದ್ದೀರಾ. ಇದಕ್ಕಿಂತನೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು? ಇಷ್ಟಂತೂ, ಯಾಕೆಂದರೆ ಅವಾಗ ಸಹ RD ನಂಬರ್ ಇಶ್ಯೂ ಆಗ್ತಾ ಇರಲಿಲ್ಲ, ಇಲ್ಲಾಂದ್ರೂ ನಾನು RD ನಂಬರ್ನ ಹಾಕಿ ಅಂತ ಹೇಳ್ತಾ ಇದ್ದೆ, ಇಶ್ಯೂ ಆಗ್ತಿರಲಿಲ್ಲ. ನಾನು ಇದನ್ನು ಒಂದನ್ನೇ ಮಾಡಲಿಕ್ಕೆ ಸಾಧ್ಯ, ಸರ್ಕಾರದ ಆದೇಶ ಪಾಲನೆ ಮಾಡೋದಕ್ಕೆ ಈ ಒಂದು ಕಮ್ಯುನಿಟಿಯ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಕೊಂಡು ಆಯಿತು. ನೀವೆಲ್ಲ ಹಾಕಿದ್ರಿ, ಹಾಕಿದ ಮೇಲೆ ನಾವು ಅದರ ಆಧಾರದ ಮೇಲೆ UGC ಮಾನದಂಡದಂತೆ ರಿಸರ್ವೇಷನ್ ಅಪ್ಲಿಕೇಬಲ್ ಮಾಡಿ ನಾವು SC-A-B-Cಗೂ ಸೇರಿದಂತೆ ಒಂದು ನಿಯಮ ಇದೆ, ಅದರಂತೆ ನಾವು ಸ್ಲಾಟನ್ನು ಫಿಕ್ಸ್ ಮಾಡಿದ್ವಿ. ತಮಗೆಲ್ಲರಿಗೂ ಈಗಾಗಲೇ ಮಾಧ್ಯಮದಲ್ಲಿ ನೋಡಿರ್ತೀರ ತಾವು, SC-Aಗೆ 512, SC-Bಗೆ 484, SC-Cಗೆ 389, ಒಟ್ಟು 1385 ಜನರಲಲ್ಲಿ ಮತ್ತು 68 PWD ಹಾಗೂ ಟ್ರಾನ್ಸ್ಜೆಂಡರಲ್ಲಿ 1. ಈ ಥರ ನಾವು ಸ್ಲಾಟನ್ನು ಅಲಾಟ್ ಮಾಡಿದ್ದೀವಿ. ಯಾರಿಗೆ ಅಲಾಟ್ ಮಾಡಿದ್ದೀವಿ? ಯಾರು ತಾವು ಅರ್ಜಿಯಲ್ಲಿ ಕ್ಲೈಮ್ ಮಾಡಿದ್ದೀರಾ ಅವರಿಗೆ ನಾವು ಅಲಾಟ್ ಮಾಡಿದ್ದೀವಿ. ಇಲ್ಲಿ KEಯದ್ದು ಏನು ತಪ್ಪಿದೆ? ಇದಕ್ಕಿಂತ ಇನ್ನೇನು ಮಾಡ್ಬೋದಾಗಿತ್ತು KE ಅಂತ ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ? RD ನಂಬರೇ ಇಶ್ಯೂ ಮಾಡ್ತಾ ಇರಲಿಲ್ಲ ಅಂತಂದಮೇಲೆ ಸರ್ಕಾರ ಯಾರ್ಯಾರು ಯಾವ್ಯಾವ ಜಾತಿಯವರು ಯಾವ್ಯಾವುದು ಒಂದು ಒಳ ಮೀಸಲಾತಿಗೆ ಹೋಗ್ತಾರೆ ಅಂತ ಡಿಟೈಲ್ ನೋಟಿಫಿಕೇಷನ್ ಮಾಡಿರುವಾಗ, ಮಾಧ್ಯಮದಲ್ಲಿ ನಿರಂತರವಾಗಿ ಅದರ ಸುದ್ದಿಗಳು ಪ್ರಸಾರ ಆಗಿರುವಾಗ, ನನಗೆ ಪರೀಕ್ಷೆ ನಡೆಸುವಂಥದ್ದಕ್ಕೆ ಜಸ್ಟ್ 8-9 ದಿವಸದ ಮೊದಲು ನಾನು ತಮ್ಮಿಂದ ಸಂಗ್ರಹ ಮಾಡಿರೋ ಮಾಹಿತಿ ಆಧಾರದ ಮೇಲೆ ನಾನು SC-A-B-C ಅವರಿಗೆ ನಮ್ಮ ಕಮಿಟಿನಲ್ಲಿಟ್ಟು ನಾವು ಸ್ಲಾಟನ್ನು ಮಾಡಿ ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಹಾಕಿದ್ವಿ. ಅದರ ನಂತರ ಕೆಲವು ವಿದ್ಯಾರ್ಥಿಗಳು ಬಂದು, ಇಲ್ಲ ನಾನು ಸೈಬರ್ ಸೆಂಟ್ರಿಗೆ ಕೊಟ್ಟಿದ್ದೆ, ಅವನು A ಬದಲು B ಮಾಡಿದ್ದಾನೆ, B ಬದಲು A ಮಾಡಿದ್ದಾನೆ, C ಬದಲು A ಮಾಡಿದ್ದಾನೆ, ಬೇರೆ ಎಲ್ಲ ತಾವು ಮನವಿ ಕೊಟ್ರಿ, ತಮ್ಮ ಲೀಡರ್ಸ್ ಬಂದ್ರಿ, ತಮಗೆಲ್ಲರಿಗೆ 10 ಬಾರಿ ನಾನು ತಿಳಿಸಿ ಹೇಳಿದ್ದೀನಿ. ನಾವು ಈಗ ಯಾರು ಕ್ಲೈಮ್ ಮಾಡಿದ್ದಾರೆ ಅವರು ಬಂದು KEಗೆ ದಾಖಲೆಯನ್ನು ಸಲ್ಲಿಸುವಲ್ಲಿ ವಿಫಲ ಆದಲ್ಲಿ ಮುಂದಿನ ಕಾರ್ಯಸೂಚಿ ಬಗ್ಗೆ ನಾವು ತೀರ್ಮಾನ ಮಾಡಬಹುದು. ಅದಕ್ಕಾದರೂ ಸಮಯ ಕೊಡಬೇಕು. ಆ ದಾಖಲೆ ಪರಿಶೀಲನೆಯ ಪ್ರಕ್ರಿಯೆ ಕಳೆದ 1 ವಾರದಿಂದ ನಾವು ನಡೆಸ್ತಾ ಇದ್ವಿ. ತಾವು ಹೌದು ನಂದು A ಇತ್ತು ಸರ್, B ಆಗಿದೆ, Bನಲ್ಲಿ ಕಟ್ ಆಫ್ ನಿಲ್ತಿತ್ತು, ಏನಲ್ಲಾಗಿದೆ Bನಲ್ಲ, ಓಕೆ ನೀವು ಮನವಿ ಕೊಡಿ. ಈಗ ಯಾರು ನಾವು ಸ್ಲಾಟ್ ಅಲಾಟ್ ಮಾಡಿದ್ದೀವಿ ಅವರು ಎಷ್ಟು ಜನ ದಾಖಲೆ ಸಲ್ಲಿಸುವಂಥದ್ದಕ್ಕೆ ವಿಫಲ ಆಗ್ತಾರೆ. ಅದ್ರ ನಂತರದ್ದು ಅಂತಂದರೆ
ತಾವು ದಾಖಲೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿಯೇ ಬಂದು ಮನವಿಯನ್ನು ಈ ಕಡೆ ಕೊಡುವಂಥದ್ದು, ಈ ಕಡೆ ನಮಗೆ ಸರ್ಟಿಫಿಕೇಟ್ ಬೇಕು ಅಂತ ಗಲಾಟೆ ಮಾಡಿದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಾನೂನು ಮೀರಿ, ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲದೆ ನಾವು ಪ್ರಿಂಟ್ ಮಾಡಿ ಮುದ್ರಿಸಿ ನಿಮಗೆ ಸರ್ಟಿಫಿಕೇಟ್ ಕೊಡುವಂಥದ್ದಕ್ಕೆ ಅವಕಾಶ ಇರಲ್ಲ. ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ತಮ್ಮೆಲ್ಲರಲ್ಲಿ ನಾನು ವಿನಂತಿ, ತಾವು ಅಷ್ಟೊತ್ತಿಗೆ ಹೋಗಿ ಮಾಧ್ಯಮದಲ್ಲಿ KA ಎಡವಟ್ಟು ತಾವು ಹಾಕಿದರೆ ಏನು KA ಎಡವಟ್ಟು 250ಕ್ಕೂ ಹೆಚ್ಚು ದಲಿತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅನ್ಯಾಯ. ಯಾವ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ಯಾಯ ಮಾಡಿದೆ? ನಾವು ಅರ್ಜಿ ಕರೆದ ನಂತರ ಬಂದಂತಹ ಆದೇಶವನ್ನು ಚಾಚು ತಪ್ಪದೆ ಸರ್ಕಾರದ ಒಂದು ಆದೇಶಕ್ಕೆ ಒಂದು ಭದ್ರಾಗಿ ನಡ್ಕೊಂಡಿದ್ದೇನೆ ನಾವು ಅನ್ಯಾಯ ಮಾಡಿದಂತೆ ಅಂತಂದರೆ, ಅದಕ್ಕೇ ನಾನು ಹೇಳೋದು, ಕೇಸೆಟ್ಟು ಬರೆದು ಈ ಥರ ಎಡವಟ್ಟು ಮಾಡಿರುವಂಥ ಕೆಲವರು ಇರ್ತಾರೆ. ಅದನ್ನು ಮಾಧ್ಯಮದಲ್ಲಿ ಹಾಕ್ಸುವಂತಹ ಎಡವಟ್ಟು ಗಿರಾಕಿಗಳು ಕೆಲವರು ಇರ್ತಾರೆ. ಬಟ್ ಆದರೆ ಹೆಚ್ಚಿನ ಪ್ರಜ್ಞಾವಂತರು ಇರ್ತಾರೆ. ತಾವೆಲ್ಲ ಮಾಸ್ಟರ್ ಡಿಗ್ರಿ ಆಗಿದ್ದೀರಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನೇ ಎಡವಟ್ಟು ಮಾಡಿದೆ ಅನ್ನುವಂಥ ಮಾಹಿತಿ ಸಾರ್ವಜನಿಕರಲ್ಲಿ ಹೋಗಬಾರ್ದು, ವಿದ್ಯಾರ್ಥಿಗಳಲ್ಲಿ ತಪ್ಪು ಭಾವನೆ ಬರಬಾರ್ದು ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವಾಸ್ತವಾಂಶವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಟ್ಟು ಹೇಳಿದ್ದೀನಿ. ನಾವು ಇನ್ನೂ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಎಷ್ಟು ಜನ ಕ್ಲೈಮ್ ಮಾಡಿ ಅವರು ದಾಖಲೆಯನ್ನು KAಗೆ ಸಲ್ಲಿಸಲ್ಲ, ಅದರದ್ದು ಒಂದು ಡಾಟಾ ಸಿಕ್ಕಿದ ಮೇಲೆ ನಾವು ಮುಂದಿನ ರೂಪುರೇಷೆ ಏನು ಅಂತನ್ನುವಂಥದ್ದನ್ನು ನಮ್ಮ ಸಮಿತಿನಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಾಧಿಕಾರದ ವತಿಯಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ನಿಯಮ ಏನಿದೆ ಅದಕ್ಕೆ ತಕ್ಕಂತೆ ನಾವು ನಡೆದುಕೊಂಡಿದ್ದೀವಿ ಅಂತ ಹೇಳುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. ಎರಡನೇ ಬ್ರೇಕಿಂಗ್ ಸುದ್ದಿ ಈ 2 ದಿವಸದಲ್ಲಿ ಏನಂತಂದರೆ, ವಿಶೇಷವಾಗಿ ನಮೂದಿಸ್ತಾರೆ, ಉಪನ್ಯಾಸಕಿ ಕನಸು ಹೊತ್ತ ವಿಕಲಚೇತನ ಮಹಿಳೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶಾಕು, ಅನ್ಯಾಯ ಎಲ್ಲ. ನೋಡಿ, ತಮಗೆಲ್ಲರಿಗೂ ಗೊತ್ತಿದೆ, ತಾವು ಕಟ್ ಆಫ್ ನೋಡ್ತಾ ಹೋಯ್ತು ಅಂತಂದರೆ PWD ಏನು ವಿಶೇಷ ಚೇತನ ವರ್ಗವೊಂದರಲ್ಲಿ ಭಾಗವಹಿಸಿದ್ದಂಥವರಿಗೆ ಕಟ್ ಆಫು ಸಾಮಾನ್ಯವಾಗಿ ಕಡಿಮೆಗೆ ನಿಲ್ಲುತ್ತೆ. ಯಾರು ವಿಶೇಷ ಚೇತನರಿದ್ದಾರೆ ಅವರಿಗೆ ಮಾತ್ರ ಆ ಒಂದು ಸೌಲಭ್ಯ ಸಿಕ್ಕಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ್ದು, ಸರ್ಕಾರದ್ದು ಒಂದು ಉದ್ದೇಶ. ನೀವು 375 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ PWDನಲ್ಲಿ, ವಿಶೇಷ ಚೇತನ ವರ್ಗದಲ್ಲಿ ವಿವಿಧ ಹುದ್ದೆಗಳಲ್ಲಿ 375 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. ತಮಗೆಲ್ಲ ಗೊತ್ತಿದೆ, KCETನಲ್ಲಿ ಈ ವರ್ಷ ನಾವು 21 ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದೀವಿ. ಫೇಕ್ PWD ಸರ್ಟಿಫಿಕೇಟನ್ನು ತಗೊಂಡು ಬಂದಿದ್ದಾರೆ. ಇದಕ್ಕೆ ನಾವು ಕ್ರಮ ಕೈಗೊಳ್ಳಬಾರ್ದಾ? ನಮಗೆ ವಿಶೇಷ ಚೇತನ ಆಯುಕ್ತರು ಇಲಾಖೆಯಲ್ಲಿ ಒಂದು ಕೇಸ್ ಹಾಕಿ ನಮಗೆ ಒಬ್ಬರು ಪದೇ ನಮಗೆ ಕರೆದು ಹೇಳ್ತಾರೆ, ಜಿಲ್ಲೆಯಲ್ಲಿ UDID ಕಾರ್ಡ್ ಕೊಟ್ಟ ಮೇಲೆ, ಜಿಲ್ಲೆಯಲ್ಲಿ ವಿಕಲಚೇತನ ಪ್ರಮಾಣ ಪತ್ರ ಕೊಟ್ಟ ಮೇಲೆ KE ಅವ್ರು ಯಾರ್ರೀ ನೀವು ಮತ್ತೆ ಒಂದು ಸರಿ ಪರಿಶೀಲನೆ ಮಾಡೋರು ಅಂತೇಳಿ. ಹಾಗಿದ್ರೆ 21 ಜನ ಮೆಡಿಕಲ್ ಸೀಟ್ ನಾವೇನಾದ್ರೂ ಅವ್ರ ಮಾತನ್ನು ನಂಬಿ ನಾವು ನಮ್ಮ ಕಾಯ್ದೆಯಂತೆ ನಾವೇನಾದ್ರೂ ಇಲ್ಲೊಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಪರಿಶೀಲನೆ ಮಾಡಿಸ್ಲಿಲ್ಲ ಅಂತಂದಿದ್ದರೆ 21 ನಕಲಿ PWD ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ತಗೊಳ್ಳೋರು. ಅವ್ರದ್ದೆಲ್ಲ ರ್ಯಾಂಕ್ ನೋಡಬೇಕು ನೀವು, 6 ಲಕ್ಷ 7 ಲಕ್ಷ 8 ಲಕ್ಷ ಇತ್ತು ರ್ಯಾಂಕು. ಜೆನ್ಯೂನ್ ಯಾರಿದ್ದಾರೆ ವಿಶೇಷ ಚೇತನರು, ಅವರಿಗೆ ಅನ್ಯಾಯ ಆಗಲ್ವಾ? ಈ ಬಾರಿ ಸಹ ನಾವೇನು ತೀರ್ಮಾನ ಮಾಡಿದ್ವಿ, KSETಲ್ಲಿ ಸಹ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಬಿಟ್ಟು ಈಗ ಚೆಕ್ ಮಾಡಿ ಅರೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಈ ಮಾಧ್ಯಮದಲ್ಲಿ ಸಹ ಇವರು ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಆ್ಯಕ್ಚುಲಿ ವಾಸ್ತವ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇನೆ ಸುದ್ದಿ ಮಾಡ್ತು ಅಂತಂದರೆ ಈ ಥರದ್ದು ಎಡವಟ್ಟುಗಳಾಗ್ತವೆ. ಆನ್ಲೈನಲ್ಲಿ ಅರ್ಜಿ ಕರಿತೀವಿ ನಾವು, ಅವಾಗೇನಾದರೂ ನಾವು ದಾಖಲೆ ಪರಿಶೀಲನೆ ಮಾಡಿರ್ತೀವ, ನಾವು ಕೆಳಗಡೆ ಡಿಕ್ಲರೇಷನ್ ಕೊಟ್ಟಿರ್ತೀವಿ, ನಾವು ಕೊಟ್ಟಿರುವಂತಹ ಮಾಹಿತಿ ಎಲ್ಲದೂ ಸರಿ ಇದೆ, ಇದು ಏನಾದ್ರೂ ತಪ್ಪಾದಲ್ಲಿ ನಾನೇ ಹೊಣೆಗಾರ ಅಂತನ್ನುವಂಥದ್ದು ತಗೊಂಡು ನಾವು ಪರೀಕ್ಷೆ ನಡೆಸುವಂಥದ್ದು. ಆಮೇಲೆ 375 ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ. ಅವರಿಗೆ ನಾವು ಕರೆದು ಮೆಡಿಕಲ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ 31 ವಿದ್ಯಾರ್ಥಿಗಳು ಏನು 40ರಷ್ಟು ಅಂಗವೈಕಲ್ಯತೆ ಇದ್ದವರು ಮಾತ್ರ ವಿಶೇಷ ಚೇತನನ ವರ್ಗದಡಿನಲ್ಲಿ ಸೌಲಭ್ಯಗಳನ್ನು ಪಡೆಯುವಂಥದ್ದಕ್ಕೆ KSET ಒಳಗಡೆ ನಿಯಮ ಇರುವಂಥದ್ದು. 31 ವಿದ್ಯಾರ್ಥಿಗಳು 3%, 4%, 10%, 20% ಎಲ್ಲ ಇದೆ. ಅವರಿಗೆ ಕೊಟ್ಬಿಡೋಣಾಗಿದ್ರೆ ನಾವು ಸರ್ಟಿಫಿಕೇಟು, ಯಾವ ರೀತಿ ಅನ್ಯಾಯ ಆಗುತ್ತೆ? ಯಾವ ರೀತಿ ನಾವು ಕನಸು ಕಾಣೋರಿಗೆ ತಣ್ಣೀರು ಹಚ್ಚಲಿಕ್ಕಾಗುತ್ತೆ? ನಾವು ನಿಯಮ ಪಾಲನೆ ಮಾಡ್ತಾ ಇರುವಂಥದ್ದು ಯಾವ ರೀತಿ ತಪ್ಪು ಅಂತ ಈ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಮಾಧ್ಯಮದವರಿಗೆ ಕಾಣ್ತು ನನಗೆ ಗೊತ್ತಿಲ್ಲ. ಆದರೆ ನಾನು
ನಿಯಮನ ಪಾಲನೆ ಮಾಡ್ತಾ ಇರುವಂಥದ್ದನ್ನು ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ನಾನು ತರ್ತಾಯಿದ್ದೀನಿ. ನಾವು ವಿಶೇಷ ಚೇತನ ವರ್ಗದಲ್ಲಿ ಕ್ಲೈಮ್ ಮಾಡಿದಂಥವರಿಗೆ ಕಣ್ಣು ಮುಚ್ಕೊಂಡು ಅವರು ಎಲ್ಲೆಲ್ಲಿ UDID ಕಾರ್ಡ್ ತಗೊಂಡು ಬಂದಿದ್ದಾರೆ ಬ್ಲೈಂಡಾಗಿ ನಾವು ಸರ್ಟಿಫಿಕೇಟ್ ಕೊಡಲ್ಲ. ನಾವು ಇಲ್ಲಿ ಮೆಡಿಕಲ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಅರ್ಹತೆ ಗಳಿಸಿದವರಿಗೆ ಮಾತ್ರ ಪ್ರಮಾಣಪತ್ರ ಕೊಡುವಂಥದ್ದು. ಜೊತೆಗೆ ಈಗೇನು ಇವರು ಈ ಥರ ಜಿಲ್ಲೆಗಳಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಕೆಲವರು ನಕಲಿ ಪ್ರಮಾಣಪತ್ರವನ್ನು 20% ಇದ್ದವರು, 5% ಇದ್ದವರು, ಸಣ್ಣ ಸಣ್ಣ ಗಾಯ ಆಗಿದ್ದವರು, 40%ಗಿಂತ ಹೆಚ್ಚು ಅಂಗವೈಕಲ್ಯ ಪ್ರಮಾಣಪತ್ರವನ್ನು ತಗೊಂಡು ಬಂದಿದ್ದಾರೆ. ಆ ಸರ್ಟಿಫಿಕೇಟ್ ಕೊಟ್ಟವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸಹ ಆರೋಗ್ಯ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಯಾರು ನ್ಯಾಯಯುತವಾಗಿ ರಾಜಮಾರ್ಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬಂದು ಪರೀಕ್ಷೆಯನ್ನು ಬರೀತಾರೆ ಅವರಿಗೆ ನಾವು ನ್ಯಾಯವನ್ನು ಕೊಡುವಂಥದ್ದು, ಅಡ್ಡ ಮಾರ್ಗಗಳಲ್ಲಿ ಬಂದಂಥವರಿಗೆ ಕಟ್ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ, ನಮ್ಮ ಒಂದು ಕಾಳಜಿ. ದಯಮಾಡಿ ಎಲ್ಲರೂ ಸಹಕರಿಸ್ತೀರಾ, ಕೋಆಪ್ರೇಷನ್ ಕೊಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈಗ ಯಾರು ಸಕ್ಸಸ್ ಆಗಿದ್ದೀರಾ ಅವರಿಗೆ ಶುಭಾಶಯಗಳು. ಪ್ರತಿ ವರ್ಷ ಕೆಸೆಟ್ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಆದೇಶವನ್ನು ನೀಡಿದೆ. ಹಾಗಾಗಿ ಪ್ರತಿ ವರ್ಷ ನಾವು ನವಂಬರಲ್ಲಿ ಪರೀಕ್ಷೆ ನಡೆಸೋದ್ರಿಂದ ತಾವು ಯಾರು ಸ್ವಲ್ಪದರಲ್ಲಿ ತಾವು ಮಿಸ್ ಆಗಿದ್ದೀರಾ, ತಾವು ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ತಮಗೆ ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳ್ತಾ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರಗಳು.